ನಿಮ್ಮ ಆಸ್ತಿಲಿ ಸರ್ಕಾರ ಕೂಡ ಕೈ ಹಾಕ್ತಾ ಇದೆ. ಆಲ್ರೆಡಿ ನಾವು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತೀವಿ, ಅದರಲ್ಲೂ ಕೂಡ ಇದು ಏನು ಕಿತ್ತೋಗಿರೋ ಲಾರಿ ಅನ್ನುವ ಪರಿಸ್ಥಿತಿಲಿ ಎಲ್ಲರೂ ಕೂಡ ಇದ್ದಾರೆ. ಅದರಲ್ಲೂ ಭೂಮಾಲೀಕರು. ಇದು ಬೆಂಗಳೂರಿನ ಭೂಮಾಲೀಕರಿಗಂತೂ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವಂಥ ಒಂದು ಲಾ, ಒಂದು ನೀತಿ ಅಂತ, ಪಾಲಿಸಿ ಅಂತ ನಾವು ಹೇಳಬಹುದಾಗಿದೆ. ಹಾಗಾಗಿ ಇಲ್ಲಿ ಉಪಾಯ, ಅಪಾಯ, ತಂತ್ರ ಇವೆಲ್ಲ ಬೇಡ ರೀ, ಇದು ಈ ಲಾ ಅನ್ನೋದೇ ವ್ಯಾನಿಷ್ ಆಗಿಬಿಡಬೇಕು ಅನ್ನೋದು ಒಂದು ವಾದ ಇದೆ. ಸರ್, ಈಗ ಆದರೂ ಕೂಡ ಈ ನೀತಿ ಜಾರಿ ಆಗಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡೋದಾದರೆ, ವಿ ಮಂಜುನಾಥ್ ಅಡ್ವೊಕೇಟ್ ಸರ್ ಹೇಳಿದರು, ನೋಡಿ ಅದಕ್ಕೊಂದಿಷ್ಟು ಬೈಪಾಸ್ ಮಾಡೋಕ್ಕೆ ಒಂದಿಷ್ಟು ಪ್ಲ್ಯಾನ್ ಇದ್ದಾವೆ ಅಂತ. ಆದರೆ ನಮಗೆ ಪ್ಲ್ಯಾನ್ ಎಲ್ಲ ಆಮೇಲೆ ಒತ್ತಟ್ಟಿಗಿಡೋಣ. ಈಗ ರಾಜಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಹೇಳಿದರೆ ಏನು ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಬೇರೆ ಏನೆಲ್ಲ ಅಬ್ಸ್ಟಿಕಲ್ಸ್ ಎದುರಾಗ್ಬೋದು, ಬೇರೆ ಯಾವೆಲ್ಲ ವಿಚಾರಗಳು ಗರಿಗೆದಿರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು 2000 ಮೀಟ್ರು ಅಂತ ಇಟ್ಟಿರೋದನ್ನೇ ಬಹುಶಃ ಒಂದು ಕಾರಣ. ಅದು ಹೇಳ್ತೀನಿ, ನೀವು ಕೇಳಿದಂಗೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದು ಅಧಿಕಾರಿಗಳಿಗೆ ಏನು ಬೆಂಗಳೂರಲ್ಲಿ ಅರ್ಬನ್ ಇದು ನಮ್ಮ ಸಿಟಿ ಸರ್ವೆ ಎಲ್ಲ ಮಾಡಿದೆ ಅಂತ ಹೇಳಿದ್ರೆ 3-4 ವರ್ಷನೇ ಮಾಡಿದ್ರು. ಅವ್ರದ್ದು ಸಂಪೂರ್ಣ ಮಾಹಿತಿ ಇದೆ. ಅರ್ಧ ಎಕರೆ ಮೇಲೆ ಎಷ್ಟು ಪ್ರಾಪರ್ಟಿ ಇದೆ ಅಂತ ಗೊತ್ತಿದೆ ಅವರಿಗೆ. ಅದು ಯಾರು ಸಂಪೂರ್ಣ ಯಾರು ಒಡೆತನದಲ್ಲಿದೆ, ಯಾಕೆಂದರೆ ಎಲ್ಲ ಡಿಜಿಟಲೈಸೇಷನ್ ಆದಮೇಲೆ ಎಲ್ಲ ಸಿಕ್ಕಿದೆ ಅವರಿಗೆ. ಎಷ್ಟು ಕುಟುಂಬಗಳು ಆತಂಕ ಒಳಗಾಗ್ಬೋದು ಅಂತ ಮಾಹಿತಿ ಸಿಕ್ಕಿದೆ. 2000 ಮೀಟ್ರ್ ಕಡಿಮೆ ಇತ್ತು ಅಂದರೆ ಬಿಲ್ಡರ್ಗೆ ಬೆನಿಫಿಟ್ ಆಗಲ್ಲ. 2000 ಮೀಟ್ರ್ ಮೇಲೆ ಇತ್ತು ಅಂತ ಹೇಳಿದ್ರೆ ಸೆಟ್ ಬ್ಯಾಕ್ ಬಿಟ್ಟು ಟೋಟಲ್ ಅಚೀವ್ ಮಾಡ್ಬೋದು FIR. ಅವ್ರು ಬೆನಿಫಿಟ್ ಆಗಬೇಕು ಅಂತೇಳಿ ಏನು ಮಾಡ್ತಾರೆ, ಆಲ್ರೆಡಿ ಶುರುವಾಗಿದೆ ಇದು. ನಮಗೆ ವಿಚಾರಗಳು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಸರ್. ಹೌದು, 2000 ಮೀಟ್ರ್ ಮೇಲೆ ಇದ್ರೆ ಮಾತ್ರ ಒಬ್ಬ ಬಿಲ್ಡರ್ಗೆ ಬೇಸ್ಟ್ ಆನ್ ರೋಡ್ ವೈಂಡಿಂಗ್ ಮೇಲೆ ವಿಡ್ತ್ ಮೇಲೆ ವರ್ಟಿಕಲ್ ಹೋಗೋದಕ್ಕೆ ಅವನಿಗೆ ಪ್ರಾವಿಷನ್ ಇದೆ, ಮ್ಯಾಕ್ಸಿಮಮ್ ಅಚೀವ್ ಮಾಡ್ತಾರೆ. ಆಮೇಲೆ ಪ್ರೀಮಿಯಂ FIR ಲೋಡ್ ಮಾಡ್ಕೊತಾರೆ. ಅವ್ರು ಬೆನಿಫಿಟ್ ಆಗಬೇಕಾದ್ರೆ ಮಿನಿಮಮ್ ಅರ್ಧ ಎಕರೆ ಮೇಲೆ ಇರಬೇಕು. ಅರ್ಧ ಎಕರೆ ಮೇಲೆ ಇರಬೇಕು. ಅರ್ಧ ಎಕರೆ ಮೇಲೆ ಇದ್ಬಿಟ್ಟು ಹಂಗಾಯ್ತು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಮಾರ್ಕೊಳ್ಳಿ, ಇಲ್ಲ ಬಿ ಪಾರ್ಟ್ನರ್ ವಿತ್ ದೆಮ್ ಅಂತ ಇಂಡೈರೆಕ್ಟ್ ಆಗಿ ಮೂಗು ಮುಚ್ಕೊಂಡ್ರೆ ಬಾಯ್ ಬಿಡ್ತಾರೆ ಅಂತೇಳಿ. ಅಂದ್ರೆ ಕತ್ತಿ ಮೇಲೆ ಕತ್ತಿ ಇಟ್ಟು ಕೆಲಸ ಮಾಡೋಂಥ ಕೆಲಸ ಒಟ್ಟಿರೋದು ಅಷ್ಟೇ ವಿನ ಯಾಕೆ 2000 ಮೀಟರ್ ಬೈಪಾಸ್ ಮಾಡುವಂತ ಹೇಳ್ತಿದಾರಲ್ಲ, ಮೇಲಾಗಿ ಇದು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಯಾಕೆಂದ್ರೆ ತಮಗೆಲ್ಲ ಮಾಹಿತಿ ಇರಲಿ, ಏನೇ ಮಾಡಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕಾಗ್ತದೆ ಸರ್ಕಾರದಲ್ಲಿ. ಇದು ನೋಟಿಫಿಕೇಶನ್ನು 4ನೇ ತಾರೀಕು ಆಗ್ತಿತ್ತು, 4 ವಾರಕ್ಕೆ 3ನೇ ತಾರೀಕು ಹೊಸ ಮುಖ್ಯಮಂತ್ರಿ ಬರ್ತಾರೆ. ಇದಕ್ಕೆ ಟ್ರಾನ್ಸ್ಪರೆನ್ಸಿ ಹೆಸರಿಗೆ ಯಾರೂ ಗೊತ್ತಿಲ್ಲ, ಇದು ಯಾರೂ ಗೊತ್ತಿಲ್ಲ. ಆದರೆ ನಾವು 4 ವರ್ಷದಿಂದ ನಮ್ಮ ಪ್ರಾಪರ್ಟಿಗಳಿಗೆಲ್ಲ ಖಾತಾ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ಸ್ ಇದ್ದಿದ್ದಕ್ಕೆ ನಾವು ಅಲಿತಾ ಇದ್ರಿ, ಏನೋ ಮಾಡ್ತಾ ಒಂದು ಕಡೆಗೆ ಸುಳಿವು ಸಿಕ್ತು. ನಾವೊಂದು ಅಬ್ಜೆಕ್ಷನ್ಸ್ ಹಾಕಿ ಪಬ್ಲಿಕ್ ಅವೇರ್ನೆಸ್ ಮಾಡಿ ಬಂದೆವು ನಾವು. ಇಲ್ಲ ಅಂತ ಹೇಳಿದ್ರೆ ಯಾರು ಕೇಳಲಿಲ್ಲ ಅಂತ ಹೇಳ್ತಿದ್ರು. ಆದರೆ ಪಬ್ಲಿಸಿಟಿ ಮಾಡಬೇಕಾದ್ರೆ ಎಂಥದ್ದು ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟ್ ಓನರ್ಗಳಿಗೆ ನಾವೇನು ತಿದ್ದುಪಡಿ ತರ್ತಾ ಇದ್ದೀವಿ ಗೊತ್ತಾಯ್ತಾ, ಅದಕ್ಕೆ ನಿಮ್ಮ ಹತ್ರ ಏನೋ ಸಜೆಷನ್ ಕೊಡೋದು ಹುಡ್ಕೊಂಡು ಹೋಗ್ತಾರೆ. ಪಬ್ಲಿಸಿಟಿ ಬೇಕು, ಇವ್ರಿಗೆ ಹೆಸರು ಮಾಡಬೇಕು. ಆದರೆ ಆಸ್ತಿ ಹೊಡೆಯುವಂಥ ಸಂಚು ಮಾಡಿದ್ದಾರೆ ಬಿಲ್ಡರ್ಗೋಸ್ಕರ, ಅದು ಯಾರು ಗೊತ್ತಾಗಬಾರ್ದು. ಇದು ಮಾಡೋದು. ಯಾಕೆಂದ್ರೆ ರಾಜಮಾರ್ಗದಲ್ಲಿ ಹೋಗೋದು ಅಂತ ಹೋರಾಟ ಇದೆ, ಕಾನೂನು ರೀತಿ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಲಾಯರ್ ವಕೀಲರು ಸಾಹೇಬರು ಇದ್ದಾರೆ. ಇದು ಕಂಟೆಂಟ್ ಟೌನ್ ಪ್ಲಾನಿಂಗ್ ಆಕ್ಟ್ 1961ಗೆ ತರಬೇಕಾಯಿತು. ತಂದ್ರೆ ಅದೆಲ್ಲ ಚರ್ಚೆ ಆಗ್ತದೆ, ಅಸೆಂಬ್ಲಿ ಚರ್ಚೆ ಆಗ್ತಾ ಇತ್ತು. ಅಸೆಂಬ್ಲಿ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಿದ್ರು, ಅನ್ಯಾಯ ಏನಪ್ಪ ಅಂತ ಹೇಳ್ತಿದ್ರು. ಅದು ಚರ್ಚೆ ಆಗಿ ಗವರ್ನರ್ ತಗೋಷ್ಟೊತ್ತಿಗೆ 2 ವರ್ಷ 3 ವರ್ಷ ಆಗ್ತೈತೆ. ಆಲ್ರೆಡಿ 3 ವರ್ಷದಿಂದ ಇವ್ರೇನು ಮಾಡಿದ್ರು, ಸಂಚು ಮಾಡಿ ಹೋಲ್ಡ್ ಮಾಡಿದ್ರು. ಖಾತಾ ಯಾವುದಾಗ್ದಂಗೆ ಒಂದು ಸ್ಕ್ಯಾನಿಂಗ್ ಆಗ್ತಾ ಇದೆ. ಆಮೇಲೆ ಡಿಜಿಟಲೈಸೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡು 3 ವರ್ಷ ತಳ್ಬಿಟ್ರು. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಯಾಕೆಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಯಾವ ಕಾರಣದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಧಿಕಾರಿ ವಲಯದ ಕೆಲವೊಂದು ಯಾವುದೋ ಒಂದು ಪಿತೂರಿ ನಡೆದು ಬಿಲ್ಡರ್ಸ್ ಫೇವರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ರಾಜಮಾರ್ಗ ಅಂದರೆ ತಡಿಲೇಬೇಕು ಅಂತ ಬಾರಲೇಬಾರ್ದು. ಕುಟುಂಬದ ವ್ಯವಸ್ಥೆ ಉಳಿಬೇಕು, ಆಸ್ತಿ ಉಳ್ಕೊ. ಯಾಕಂದರೆ ಬೆಂಗಳೂರು ಅಂತ ಹೇಳಿದ್ರೆ ಏನಾಗಿದೆ, ಬರೀ GB ಅಂತಲ್ಲ, ಇದು ಏನೆಲ್ಲ ಆಗಿದೆ. ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ BDI ಲಿಮಿಟಲ್ಲಿ ಹಲವಾರು ಪ್ರದೇಶಗಳು, ಈ ಬಿದರಳ್ಳಿ ಹೋಬಳಿ, KR ಹೋಬಳಿ, ಜಾಲ ಹೋಬಳಿ, ಮತ್ತೆ ನಮ್ಮ ದಾಸರಳ್ಳಿ ಕಡೆಗೆ, ಉತ್ತರಳ್ಳಿ ಕಡೆ, ಎಲ್ಲ ಕಡೆ ಹೋಬಳಿಗಳಲ್ಲೂ ಸುಮಾರು ನಮ್ಮ ಲಕ್ಷ್ಮಣ್ ಜಿ ಅವರಲ್ದಾಗೆ ಸುಮಾರು ಕುಟುಂಬ, ಒಟ್ಟು ಕುಟುಂಬದ ಅಣ್ಣ ತಮ್ಮದ್ರು ಏನು ಮಾಡಿದರೆ ಬಿಲ್ಡಿಂಗ್ ಕಟ್ಕೊಂಡು ಏನೋ ಗೋಡೆಗೆ ಉಳ್ಕೊಂಡ ಜಮೀನಲ್ಲಿ 1 ಎಕರೆ 2 ಎಕರೆ ಗೋಡನ್ಗಳು ವೇರ್ಹೌಸ್ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಏನು ಲೀಗಲ್ ಆಗಿ ಕನ್ವರ್ಷನ್ ಮಾಡ್ಕೊಂಡು ಪ್ರಾಪರ್ಟಿಗಳನ್ನ, ಅದು ಸೆಟ್ ಬ್ಯಾಕ್ಸ್ ಬಿಟ್ಬಿಟ್ಟು ಕಟ್ಕೊಂಡಿರೋ ಪ್ರಾಪರ್ಟಿಗಳು ಅಂತ ಹೇಳಿ ಇವತ್ತು ಹಂಚ್ಕೊಳಕ್ಕೆ ಹೋಗಕ್ಕೆ ಆಗಿಲ್ಲ. ಇದೆಲ್ಲ ಏನಕ್ಕೆ ಆತಂಕ ಕೂಡ್ಬಿಟ್ಟಿದೆ. ಆಲ್ರೆಡಿ ಈಗ ಬ್ರೋಕರ್ ಶುರು ಆಗ್ಬಿಟ್ಟಿದ್ದಾರೆ. ಹಣ ಹೆಂಗಿದ್ರು ಈಗ ಗೌರ್ಮೆಂಟ್ ತನಗೆ ಹೇಗೆ ಅನುಕೂಲ ಆಗುತ್ತೆ. ಈಗ ಐ ಕಮ್ ಅಗೇನ್, ಬಿಡದಿ ಒಂದು ಟೌನ್ಶಿಪ್ ವಿಚಾರ ಹೆಂಗೆ ಇಟ್ಕೊಂಡಿದ್ದಾರೆ, ಈಗೇನು ಹೇಳ್ತಿದ್ದಾರೆ, ಅಲ್ಲಿ ಏನು ಆಮಿಷ ಹೊಡ್ತಿದ್ದಾರೆ ನೋಡಿ, ನಿಮಗೆ AI ಚಾಲಿತ ನಗರ ಬರುತ್ತೆ, ನಿಮಗೆ ದೊಡ್ಡ ಮಟ್ಟದ ಸುಸಜ್ಜಿತ ಜೀವನ ನಡೆಸಲಿಕ್ಕಾಗತ್ತೆ,
ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ನಿಮಗೆ ಬೇಗ ಎಲ್ಲ ಅಂದರೆ ಫಲವತ್ತಾದ ಭೂಮಿ ಬಿಟ್ಟು ನೀವು ರೈತಾಪಿ ಬಿಟ್ಟು ಬೇರೆ ಎಲ್ಲವೂ ಆಗುತ್ತೆ. ನೀವು ದೊಡ್ಡ ಒಳ್ಳೆ ಡೆವಲಪ್ಡ್ ಕಂಟ್ರಿಲಿ ಹೆಂಗಿರ್ತಾರೋ ಹಂಗಿರ್ಬೋದು ಅನ್ನೋ ಒಂದು ಮೂಗಿಗೆ ಬೆಣ್ಣೆ ಸಾವಿರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನಿದೆ, ಫಲವತ್ತಾದ ಭೂಮಿನ ಯಾಕೆ ನಾಶ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ. ಆದರೆ ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಯಾವ ಆಮಿಷವನ್ನು ಒಡ್ಡೋಕೆ ಇವ್ರಿಗಿದೆ ಅಂತ. ಇಲ್ಲಿ ಏನಾದರೂ ಪಬ್ಲಿಕ್ ಬೆನಿಫಿಟ್ ಆಗಲೇಬೇಕಲ್ಲ, ವೋಟರ್ಸಿಗೆ ಅನುಕೂಲ ಆಗಲೇಬೇಕಲ್ಲ. ಸರ್ಕಾರ ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರೆ ಏನಾದರೂ ಒಂದು ಸಣ್ಣ ಮಟ್ಟದ ಅನುಕೂಲ ಆದರೂ ವೋಟರ್ಸ್ಗೆ ಆಗಬೇಕು. ಸುಮ್ಮನೆ ಅದೊಂದು ಇಟ್ಕೊಳ್ತಾರೆ, ಒಂದು ಎರೆಹುಳು ಹಾಕ್ತಾರಲ್ಲ ಯಾವಾಗಲೂ, ಹಂಗೆ ಅಂಥದ್ದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಸರ್, ಒಳ್ಳೇದಾಗಬೇಕು ಜನ ಅಂತ ಹೇಳಿದ್ರೆ ಅದು ಪಬ್ಲಿಸಿಟಿ ಕೊಡ್ತಾ ಇದ್ರು, ಟ್ರಾನ್ಸ್ಪರೆನ್ಸಿ ಮಾಡ್ತಿದ್ದಲ್ಲ. ಇದು ಒಳ್ಳೇದಾಗಬೇಕು ಗೊತ್ತಾಯ್ತು. ಬಿಲ್ಡರ್ಸ್ಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಕದ್ದು ಮುಚ್ಚಿ ಮಾಡಕ್ ಕೊಟ್ಟಿರೋದು, ಯಾರಿಗೂ ಅದಕ್ಕೋಸ್ಕರ ಅಷ್ಟೇ. ಈಗ ಯಾಕೆಂದ್ರೆ ಆಲ್ರೆಡಿ ಸುಮಾರು ಕುಟುಂಬಗಳು ಆತಂಕದಲ್ಲಿದ್ದಾವೆ, ಅನ್ಯಾಯ ಹೋಯ್ತಲ್ಲ, ಅದು ತಕ್ಕಂಗೆ ಆಲ್ರೆಡಿ ಬ್ರೋಕರ್ ಉಟ್ಕೊಂಡ್ಬಿಟ್ಟಿದ್ದಾರೆ. ಹಣ ಹೆಂಗಿದ್ರು ಹೋಗ್ಬಿಡ್ತಿದ್ದಾನೆ, ಬಿಲ್ಡರ್ ಕರ್ಕೊಂಡ್ಬಿಡ್ತೀನಿ, ಮಾರ್ಕೊಂಡ್ಬಿಟ್ಟಿದ್ರೆ ಜಾಯಿಂಟ್ ವೆಂಚರ್ ಕೊಟ್ಬಿಡಿ ಅವ್ರಿಗೆ ಅಂತ. ಜಾಯಿಂಟ್ ಆಗಿ ಅವ್ರ ಜೊತೆ ಸೇರ್ಕೊಂಡು ಡೆವಲಪ್ ಮಾಡ್ಕೊಳ್ಳಿ ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಾಪರ್ಟಿ ಕೊಟ್ಟೋಗಿ ನಮ್ಮ ಲಕ್ಷ್ಮಣ್ ಜಿ ಅವರು ಹೇಳ್ದಂಗೆ ಒಕ್ಕಲೆಬ್ಸೋ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಕರೆಕ್ಟ್. ಈ ಕೆಲಸ ಮಾಡೋ ಕೊಟ್ಟಿರೋದು ಹೊತ್ತು ನಾವು ರಾಜಮಾರ್ಗದಂತೆ ಸರ್ಕಾರ ಇದು ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇಲ್ವಾ ಸರ್ಕಾರಕ್ಕೆ? ಇದು ಒಕ್ಕಲೆಬ್ಸೋ ಕೆಲಸ ನಾವು ಮಾಡ್ತಿದ್ದೀವಿ, ಜನರ ಮುಂದೆ ಬಟಾ ಬಯಲಾಗ್ತೀವಿ, ಬೆತ್ತಲಾಗ್ತೀವಿ ಅಂತ ಅನ್ನಿಸ್ತಾ ಇಲ್ವಾ? ಇನ್ನೊಂದು 2 ವರ್ಷ ಚುನಾವಣೆ ಇರುವಾಗ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರಾ ಸೋ ಕಾಲ್ಡ್ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅನ್ನೋದು ನನ್ನ ಯೋಚನೆ. ನನಗೇನಂದ್ರೆ ಆಲ್ರೆಡಿ ಆತಂಕದಲ್ಲಿ ಕಾನೂನು ಮಾಡ್ಲಿ, ಮಾಡೋ ಕೊಟ್ಬಿಡು, ಆತಂಕದಲ್ಲಿ ಪ್ರಾಪರ್ಟಿ ಅಷ್ಟೇ 2 ವರ್ಷ ಕೊಟ್ಬಿಡ್ಬೇಕು, ಇವ್ರು ಪ್ರಾಪರ್ಟಿ ಮಾರ್ಕೊಂಡು ಹೋಗ್ಬೇಕು, ಆ ರೀತಿ.